ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡದ ಕವಿಗಳು ಆದಂಥ ಕುವೆಂಪು ಮತ್ತು ದ.ರಾ ಬೇಂದ್ರೆಯವರ ಸಂಕ್ಷಿಪ್ತ ಮಾಹಿತಿ. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಸಾಮಾನ್ಯ ಕನ್ನಡ ಎಕ್ಸಾಮ್ಸ್ಗೆ ಉಪಯೋಗ ಆಗುತ್ತೆ. ಇನ್ನು ಕುವೆಂಪು ಅವರ ಕಾಲ 1904ರಿಂದ 1994. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಜನನ 29/12/1904 ಆಗುತ್ತೆ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಇವರ ತಂದೆ ವೆಂಕಟಪ್ಪ ಗೌಡ, ಇವರ ತಾಯಿ ಸೀತಮ್ಮ ಹಾಗೂ ಹೆಂಡತಿ ಹೇಮಾವತಿ ಅವರು. ಇವರು ಮೈಸೂರಿನಲ್ಲಿ MA ಪದವಿ ವ್ಯಾಸಂಗ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಅಧ್ಯಾಪಕರಾಗಿ ಹಾಗೂ ಕುಲಪತಿಗಳಾಗಿ ಕೊನೆಯ ವರ್ಷ ಮಾನಸ ಗಂಗೋತ್ರಿಯನ್ನು ಆರಂಭಿಸಿದರು. 1992ರಲ್ಲಿ ತಮ್ಮ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನವನ್ನು ಬಿಗಿನರ್ಸ್ ನ್ಯೂಸ್ನಲ್ಲಿ ಪ್ರಕಟಿಸಿದರು. ಆಗ ಇವರು ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಎಂದಿತ್ತು. ಮುಂದೆ ಜೇಮ್ಸ್ ಕನ್ಸಿನ್ ಕುವೆಂಪುರವರ ಇಂಗ್ಲಿಷ್ ವ್ಯಾಮೋಹ ಬಿಡಿಸಿ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸ್ತಾರೆ. ಇವರ ಕವನ ಸಂಕಲನಗಳು: ಅಮಲನ ಕತೆ ಇವರ ಮೊದಲ ಕೃತಿ. ಪ್ರೇಮ ಕಾಶ್ಮೀರ, ಜೇನಾಗುವೆ, ಚಂದ್ರ ಮಂಚಕ್ಕೆ ಬಾಚಕೋರಿ, ಅನಿಕೇತನ, ಕೊಳಲು, ಕಿಂಕಿಣಿ, ಕಲಾಸುಂದರಿ, ಷೋಡಶಿ, ಅಗ್ನಿ, ಹಂಸ, ಕೋಗಿಲೆ, ಸೋವಿಯತ್ ರಷ್ಯಾ, ನವಿಲು, ಪಕ್ಷಿಕಾಶಿ, ಕದರಡಿಕೆ, ಕನ್ನಡ ಕಾವ್ಯಾಂಜಲಿ ಹಾಗೆ ಇತ್ಯಾದಿ. ಇನ್ನು ಇವರ ಕಥಾ ಸಂಕಲನ ಅಥವಾ ಪ್ರಬಂಧ ನೋಡೋದಾದರೆ ನನ್ನ ದೇವರು, ಸನ್ಯಾಸಿ ಮತ್ತು ಇತರೆ ಕಥೆಗಳು, ಮಲೆನಾಡಿನ ಚಿತ್ರಣಗಳು. ನಾಟಕಗಳು: ಬೊಮ್ಮನಹಳ್ಳಿ, ಕಿಂದರ ಜೋಗಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ, ರಕ್ಷಾಕ್ಷಿ, ಯಮನ ಸೋಲು, ಮಹಾರಾತ್ರಿ, ವಾಲ್ಮೀಕಿ ಭಾಗ್ಯ, ಸ್ಮಶಾನ ಕುರುಕ್ಷೇತ್ರಂ, ಬಲಿದಾನ, ಚಂದ್ರಹಾಸ, ಬಿರುಗಾಳಿ ಇತ್ಯಾದಿಗಳು. ಇವರ ಮಹಾಕಾದಂಬರಿಗಳು: ಕಾನೂನು ಹೆಗ್ಗಡತಿ, ಹೂವಯ್ಯ ಎಂಬ ಪಾತ್ರದ ನಡುವೆ ಕತೆ ಹಣಿದುಕೊಂಡಿದೆ. ಪುರೋಹಿತಶಾಹಿ, ಜೀತದಾಳು, ವಸಾಹತುಶಾಹಿ ಈ ಮೂರು ವ್ಯವಸ್ಥೆಯ ಪ್ರತಿಭಟನೆ ಜೊತೆಗೆ ಪ್ರಕೃತಿ ವರ್ಣನೆ ರಮ್ಯವಾಗಿ ಮೂಡಿದೆ. ಹಾಗೂ ಮಲೆಗಳಲ್ಲಿ ಮದುಮಗಳು ಮಧ್ಯಮ ವರ್ಗದ ಬದುಕಿಗೆ ಸಂಬಂಧಿಸಿದಾಗಿದೆ ಮತ್ತು ಮಲೆನಾಡಿನ ನಿಸರ್ಗವನ್ನು ಚಿತ್ರಿಸಲಾಗಿದೆ. ಇವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ. ಕುವೆಂಪುರವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಇವರ ಖಂಡಕಾವ್ಯ ಚಿತ್ರಾಂಗದ. ಇತರೆ ನೋಡೋದಾದರೆ ಶಿಶು ಸಾಹಿತ್ಯ ನನ್ನ ಮನೆ, ಮೋಡಣ್ಣನ ತಮ್ಮ, ಮರಿ ವಿಜ್ಞಾನಿ, ಮೇಘಾಪುರ, ನರಿಗಳಿಗೇಕೆ ಕೂಡಿಲ್ಲ. ಜೀವನ ಚರಿತ್ರೆಗಳು: ಶ್ರೀರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಇವು ಗದ್ಯ ಬರಹದ ವಿಶೇಷತೆಯನ್ನು ಕಾಣುತ್ತವೆ. ಇನ್ನು ಕಾವ್ಯಮೀಮಾಂಸೆ: ಕಾವ್ಯ ವಿಚಾರ, ತಪೋನಂದದ ವಿಭೂತಿ ಪೂಜೆ, ದ್ರೌಪದಿಯ ಮುಡಿ, ರಸೋವೈಸಂ. ಬಿರುದು ಅಥವಾ ಪ್ರಶಸ್ತಿಗಳು: 2ನೇ ರಾಷ್ಟ್ರಕವಿ 1964ರಲ್ಲಿ ಇವರಿಗೆ ದೊರಕತ್ತೆ. ಹಾಗೆ ಜ್ಞಾನಪೀಠ ಪ್ರಶಸ್ತಿ 1967ರಲ್ಲಿ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಸಿಗತ್ತೆ. ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955ರಲ್ಲಿ, ಮೊಟ್ಟ ಮೊದಲ ಪಂಪ ಪ್ರಶಸ್ತಿಯನ್ನು 1987ರಲ್ಲಿ, 1958ರಲ್ಲಿ ಪದ್ಮಭೂಷಣ, ಕರ್ನಾಟಕ ರತ್ನ 1992ರಲ್ಲಿ, 1957 ಧಾರವಾಡದಲ್ಲಿ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇವರಾಗಿರ್ತಾರೆ. ಹಾಗೆ 2004ರಲ್ಲಿ ಕುವೆಂಪು ಅವರ ಜನ್ಮ ಶತಮಾನೋತ್ಸವ ನೆನಪಿಗಾಗಿ ಕುವೆಂಪು ಭಾಷಾ ಭಾರತಿ ಎಂಬ ಸಂಸ್ಥೆಯನ್ನು ಕರ್ನಾಟಕ ಸರ್ಕಾರವು 2005ರಲ್ಲಿ ಸ್ಥಾಪಿಸಿದೆ. ಇನ್ನು ದ.ರಾ ಬೇಂದ್ರೆಯವರ ಕಾಲ 1896ರಿಂದ 1981ರವರೆಗೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಸ್ಥಳ ಧಾರವಾಡದ ಸಾಧನಕೆರೆ. ತಂದೆ ರಾಮಚಂದ್ರ, ಇವರ ತಾಯಿ ಅಂಬಿಕಾ. ಕಾವ್ಯನಾಮ ಅಂಬಿಕಾತನಯ ದತ್ತ. ಇನ್ನುವರ ಮಾತೃಭಾಷೆ ಮರಾಠಿಯಾಗಿದ್ದರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರವಾದದ್ದು. ಗೆಳೆಯರ ಗುಂಪು ಎಂಬ ಸಂಘ ಸಂಸ್ಥೆ ಹಾಗೂ ಜಯ ಕರ್ನಾಟಕ ಎಂಬ ಮಾಸಪತ್ರಿಕೆಯನ್ನು ಇವರು ನಡೆಸ್ತಿರ್ತಾರೆ. ಕವನ ಸಂಕಲನಗಳು: ಕೃಷ್ಣಕುಮಾರಿ 1922ರಲ್ಲಿ, ಇದು ಇವರ ಮೊದಲ ಕವನ ಸಂಕಲನ. ವಾರ್ಧಕ ಷಟ್ಪದಿಯಲ್ಲಿದೆ. ಇವರ ಪ್ರಥಮ ಕವನ ಸಂಕಲನ ಗಿರಿ 1932.
ಮೇಘದೂತ ಕಾಳಿದಾಸ ಕಾವ್ಯದ ಅನುವಾದ. ನಾದಲೀಲೆ 1938ರಲ್ಲಿ. ಹಾಡು ಪಾಡು, ಗಂಗಾವತರಣ, ಅರಳು ಮರಳು, ನಾಲ್ಕು ತಂತಿ, ವಿನಯ, ಉಯ್ಯಾಲೆ, ಒಲವಿನ ನನ್ನ ಬದುಕು, ಚೈತನ್ಯದ ಪೂಜೆ, ಮುಗಿಲ ಮಲ್ಲಿಗೆ, ತೆಲಕ್ಕಣಿ, ಕೇತು ದೌತಿ, ಪ್ರತಿಬಿಂಬ, ಸಂಗೀತ, ಇದು ನಭೋವಾಣಿ, ಹೃದಯ ಸಮುದ್ರ, ಕಾಮಕಸ್ತೂರಿ, ಸೂರ್ಯಪಾನ, ಮುಕ್ತಕಂಠ, ಜೀವಲಹರಿ, ಯಕ್ಷ ಯಕ್ಷಿ. ಇವರ ನಾಟಕಗಳು ತಿರುಕನ ಪಿಡುಗು, ಉದ್ಧಾರ, ನಗೆ ಹೊಗೆ, ಹುಚ್ಚಾಟಗಳು. ಅಸಂಗತ ನಾಟಕಗಳು ಸಾಯೋ ಆಟ, ದೆವ್ವದ ಮನೆ, ಹೊಸ ಸಂಸಾರ. ಇನ್ನು ಮರಾಠಿ ಕೃತಿಗಳನ್ನು ನೋಡೋದಾದರೆ ಸಂವಾದ, ವಿಠಲ ಸಂಪ್ರದಾಯ, ಶಾಂತಲಾಪಥ, ಸಂಚಲನ. ಇನ್ನು ಕಥಾ ಸಂಕಲನ ನೀರಾಭರಣ ಸುಂದರಿ, ಮಾತೆಲ್ಲ ಜ್ಯೋತಿ. ವಿಮರ್ಶೆ ಕೃತಿಗಳು ಸಾಹಿತ್ಯ ಮತ್ತು ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕನ್ನಡ ಸಾಹಿತ್ಯದ 4 ರತ್ನಗಳು, ಮತಧರ್ಮ, ಆಧುನಿಕ ಮಾನವ. ಸಂಪಾದನೆ ನನ್ನದು ಈ ಕನ್ನಡ ನಾಡು, ಹಕ್ಕಿ ಹಾರುತ್ತಿದೆ, ಚಂದ್ರಹಾಸ, ಹೊಸಗನ್ನಡದ ಕಾವ್ಯಶ್ರೀ ಹಾಗೆ ಇತ್ಯಾದಿಗಳು. ಅನುವಾದ ಉಪನಿಷತ್ತು ರಹಸ್ಯ, ಭಾರತೀಯ ನವಜನ್ಮ, 101 ಕವನ, ಗುರು ಗೋವಿಂದ ಸಿಂಗ್, ಕಬೀರ್ ವಚನಾವಳಿ, ಇತರೆ ಇಂಗ್ಲಿಷ್ ಭಾಷೆಯಲ್ಲಿ, ದ ಥಿಯರಿ ಆಫ್ ಇಮ್ಮಾರ್ಟಾಲಿಟಿ, ಸ್ಪ್ರಿಂಗ್ ಫೈರ್. ಪ್ರಶಸ್ತಿಗಳು ಕನ್ನಡದ ವರಕವಿ ಅಂತಂದು ಇವರನ್ನು ಕರೆಯುತ್ತಾರೆ. 4 ತಂತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ 1973ರಲ್ಲಿ ಲಭಿಸಿತು. ಅರಳು ಮರಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1959ರಲ್ಲಿ. ಮೈಸೂರಿನಲ್ಲಿ 1966, 1968ರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಕಾಶಿ ಹಾಗೂ ವಾರಣಾಸಿ ವಿದ್ಯಾಪೀಠ 1979ರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದವು. ಪದ್ಮಶ್ರೀ 1968ರಲ್ಲಿ ಲಭಿಸಿತು. 1972ರಲ್ಲಿ ಕರ್ನಾಟಕ ಸರ್ಕಾರ ಬೇಂದ್ರೆ ಕುರಿತು ಸಾಕ್ಷ್ಯಚಿತ್ರ ತಯಾರಿಸಿದೆ. 1955ರಲ್ಲಿ ಬೇಂದ್ರೆ ಶತಮಾನೋತ್ಸವ ವರ್ಷ ಆಚರಿಸಲಾಗಿತ್ತು. 1935ರಲ್ಲಿ ಮುಂಬೈನಲ್ಲಿ ನಡೆದ ಕಸ ಸಮ್ಮೇಳನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದರು ಹಾಗೂ 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 27ನೇ ಕಸ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಅವರ ವ್ಯಕ್ತಿತ್ವ ಮತ್ತು ಸಾಹಿತ್ಯ ಕುರಿತಂತೆ ಬೇಂದ್ರೆ, ವಾಂಗ್ಮಯ ದರ್ಶನ, ನಮ್ಮ ಬೇಂದ್ರೆಯವರು, ದತ್ತವಾಣಿ ಮೊದಲಾದ ವಿಮರ್ಶೆ ಗ್ರಂಥಗಳು ಬಂದಿವೆ. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಬಾಳ್ವೆಯನ್ನು ಬಹು ಸೊಗಸಾಗಿ ಸೆರೆ ಹಿಡಿದ ಶಬ್ದಗಾರುಡಿಗರು ಇವರು. Subscribe to my channel. Thank you.